ಸನಾತನ ಧರ್ಮಗಳಲ್ಲಿ ನಂಬಿಕೆಯು ಅತ್ಯಮೂಲ್ಯವಾಗಿದೆ. ಹಿಂದೂಗಳು 21ನೇ ಶತಮಾನವಾದರೂ ಕೂಡ ಇನ್ನೂ ನಂಬಿಕೆಗಳನ್ನು ಕಳೆದುಕೊಂಡಿಲ್ಲ. ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರುವ ಪವಾಡ ಬಸಪ್ಪನ ಅಚ್ಚರಿಗಳಿಗೇನೂ ಕಡಿಮೆ ಇಲ್ಲ. ವಿಜಯಕಾಳಿ ಪವಾಡ ಬಸಪ್ಪನವರ ಪವಾಡಗಳಿಗೇನೂ ಕಡಿಮೆ ಇಲ್ಲ. ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಯಾವುದೇ ರೀತಿಯ ಮಾಟ ಮಂತ್ರ ಮತ್ತು ಅನೇಕ ರೀತಿಯ ತೊಂದರೆಗಳು ಆಗುತ್ತಿದ್ರೆ ತಾಯಿ ಶ್ರೀ ವಿಜಯಕಾಳಿ ದೇವಿಯ ಅನುಗ್ರಹದಿಂದ ಎಲ್ಲವೂ ಕೂಡ ದೂರವಾಗುತ್ತದೆ. ಪವಾಡ ಬಸಪ್ಪನೇ ಇಲ್ಲಿನ ಭಕ್ತರಿಗೆ ಅಚ್ಚುಮೆಚ್ಚು. ಕುಡಿತಕ್ಕೆ ದಾಸರಾಗಿರುವ ಅನೇಕ ಮತ್ತೆ ವ್ಯಸನಿಗಳಿಗೆ ಪವಾಡ ಬಸಪ್ಪನ ಅನುಗ್ರಹದಿಂದ ಕುಡಿತ ಮುಕ್ತರಾಗಿದ್ದು ಸಂಸಾರದೊಂದಿಗೆ ಒಳ್ಳೆಯ ಜೀವನವನ್ನು ಕೂಡ ಕಂಡುಕೊಳ್ಳುತ್ತಿದ್ದಾರೆ. ಇಂದಿಗೂ ಕೂಡ ಅದೆಷ್ಟೋ ಭಕ್ತಾದಿಗಳು ಪವಾಡ ಬಸಪ್ಪನ ಪವಾಡಗಳಿಗೆ ಮನಸೋತು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಹಾಗೂ ಶುಕ್ರವಾರದಂದು ಬಸಪ್ಪನ ಆಶೀರ್ವಾದ ಪಡೆಯಲು ಸಾಗರೋಪಾದಿ ಭಕ್ತಾದಿಗಳು ಬರ್ತಾರೆ. ನಾನು ಎಲ್ಲಿ ಬಂದಿದ್ದೀನಿ ಇವತ್ತು ಅಂತಂದರೆ ಶ್ರೀ ವಿಜಯಕಾಳಿ ಅಮ್ಮನ ದೇವಸ್ಥಾನಕ್ಕೆ. ಇದು ಬೆಟ್ಟಳ್ಳಿ ಮತ್ತು ಈ ಕಡೆ ಕ್ಯಾರೆಸ್ಗೆ ಹೋಗೋ ರೋಡು ನಡುವಿನಲ್ಲಿ ಆ ಗುಡಿ ಇದೆ. ಅಂದರೆ ನಾನಿದು 2ನೇ ಸಾರಿ ಬರ್ತಾ ಇರೋದು. ನನಗೆ ಈ ದೇವಸ್ಥಾನದ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ. ನಾವು ಒಂದು ಅಮಾವಾಸ್ಯೆ ದಿವಸ ಬೇರೆ ಎಲ್ಲೋ ಹೋಗಬೇಕಿತ್ತು. ಹೀಗೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಏನಿದು ವಿಜಯಕಾಳಿ ದೇವಸ್ಥಾನ, ಒಂದ್ಸರಿ ಹೋಗೋಣ ಅಂತೇಳಿ ಒಳಗೆ ಬಂದೆ. ಜನ ಎಲ್ಲ ತುಂಬ ಇರಲಿಲ್ಲ, ಮಧ್ಯಾಹ್ನ ಆಗೋಗಿತ್ತು. ಬಂದು ಒಂದು ದೇವರಿಗೆ ಒಂದು ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಬೇಕಾದ್ರೇ ಮೈಯಲ್ಲಿ ಒಂಥರ ರೋಮಾಂಚನ, ಏನೋ ರೋಮಗಳೆಲ್ಲ ನಿಂತ್ಕೊತದೆ. ಅದು ವಿಶೇಷವಾಗಿ ಎಲ್ಲೂ ಆ ಥರ ಆಗಲ್ಲ. ಎಲ್ಲಿ ಪವಾಡ ನಡೆಯುತ್ತೋ, ಎಲ್ಲಿ ಶಕ್ತಿ ಇರುತ್ತೋ, ಮತ್ತು ಕಾರಣೀಕ ದೈವ ಅಂತ ಹೇಳ್ತಾರೆ, ಆ ಥರ ಎಲ್ಲಿ ಕಾರಣೀಕವಾಗಿರುತ್ತೋ ಅಲ್ಲಿ ಮಾತ್ರ ಆ ಅನುಭವ ಆಗೋದು. ನನಗೆ ಆ ಥರ ಆಯಿತು. ಅವರು ಪೀಠದಲ್ಲಿ ಕೂತ್ಕೊಂಡಿದ್ರು, ನಾನು ನೋಡಬೇಕು ಅಂತ ಹೇಳಿ ಒಳಗಡೆ ಹೋದಾಗ ನನ್ನ ಜೀವನದಲ್ಲಿ ಏನು ನಡೆದಿದೆ, ಏನು ನಡೀತಾ ಇತ್ತು, ಏನು ನಡೆದೋಗಿದೆ, ಅದನ್ನು ಈ ಮಿರರಲ್ಲಿ ನನ್ನ ಮುಖ ನೋಡಿಕೊಂಡಾಗ ಹೇಗೆ ನನ್ನ ಮುಖ ಕಾಣುತ್ತೋ ಹಾಗೆ ಎಲ್ಲವನ್ನೂ ಹೇಳಿದ್ರು. ನನಗೆ ಇದು ಹೇಗಪ್ಪ ಸಾಧ್ಯ ಅಂದ್ಕೊಂಡು ಯೋಚನೆ ಮಾಡಿದೆ. ಮತ್ತು ಅವ್ರು ಹೇಳಿದರು, ನೀವು ಯಾವ ದೇವರನ್ನಾಗಲಿ ಶಾಸ್ತ್ರ ಹೇಳೋರನ್ನಾಗಲಿ ನಂಬಲ್ಲ ನೀವು ಅಂತ ಹೇಳಿದಾಗ, ಇದು ನಾನೇ ಅದನ್ನೆಲ್ಲ ನಂಬಲ್ಲ. ಆಮೇಲೆ ಮೈ ಮೇಲೆ ದೇವ್ರು ಬರುತ್ತೆ, ಅದನ್ನೆಲ್ಲ ಸ್ವಲ್ಪ ನಾನು ಇದು ಮಾಡ್ತೀನಿ. ಅಂದರೆ ಆಗತ್ತೆ, ತಪ್ಪು ತಿಳ್ಕೊಬೇಡಿ. ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ದೇವ್ರ ದರ್ಶನ ಮಾಡ್ಬೇಕಾದ್ರೆ ಆ ದೇವರಲ್ಲಿ ಏನೋ ಒಂದು ಪವಾಡ ಇದೆ, ಒಂದು ಶಕ್ತಿ ಇದೆ ಅನ್ನಿಸ್ತು. ಆಮೇಲೆ ಆ ಗುರುಗಳಿದಾರಲ್ಲ, ನಮ್ಮ ಈ ಗುರುಗಳಿದಾರಲ್ಲ, ಅವರು ಚಿಕ್ಕ ವಯಸ್ಸಲ್ಲಿ ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಅವರ ಮಾತು, ಅವರ ಸ್ವಭಾವ, ಅವರ ಒಂದು ನಡತೆ, ಅವರು ಮಾತಾಡೋ ರೀತಿ ಪ್ರತಿಯೊಬ್ಬರ ಜೊತೆಗೂ ಒಂದೇ ಥರ ಮಾತಾಡ್ತಾರೆ. ಇಲ್ಲಿ ಯಾವುದೇ ದುಡ್ಡಿನ ಆಮಿಷ ಇಲ್ಲ. ಯಾರು ದುಡ್ಡನ್ನು ಕೇಳಲ್ಲ, ನೀವಿಷ್ಟೇ ಕೊಡಬೇಕು, ನೀವಿಷ್ಟೇ ಮಾಡಬೇಕು ಅನ್ನೋದು ಅವ್ರು ಯಾರ ಹತ್ರನೂ ಹೇಳಲ್ಲ. ನಿಮ್ಮ ಭಕ್ತಿ, ನೀವು ಭಕ್ತಿಯಿಂದ ಕಾಣಿಕೆ ಹಾಕಿದ್ರೆ ಅದನ್ನು ಅವ್ರು ಇಟ್ಕೊಳ್ಳಲ್ಲ. ಅದು ಬಂದವರಿಗೆ ಅನ್ನದಾನ, ಪ್ರಸಾದವಾಗಿ ಬಂದವರಿಗೆಲ್ಲ ಅನ್ನದಾನ ಮಾಡ್ತಾರೆ. ಮತ್ತು ಇದು ತುಂಬ ವಿಶಾಲವಾಗಿದೆ. ಈಗ ಮೊನ್ನೆ ವಿಜಯಕಾಳಿ ಅಮ್ಮನ ಒಂದು ಪ್ರತಿಷ್ಠಾಪನೆ ಆಗಿದೆ. ಒಳಗಡೆ ಗರ್ಭಗುಡಿಯಲ್ಲಿ ಅಮ್ಮನ ಪ್ರತಿಷ್ಠಾಪನೆ ಮಾಡಿದರೆ ಅಮ್ಮನ ಕೃಪೆಗೆ ಪಾತ್ರರಾಗಿ ಬನ್ನಿ. ನಾನು ಬರ್ತಾ ಇದ್ದೀನಿ. ನಾನು ಒಂದ್ಸರ್ತಿ ಬಂದಿದ್ದು ಮತ್ತೆ ಬರಬೇಕು ಅನ್ನೋ ಹಂಬಲ ನಿಮಗೆ ಹುಟ್ಟತ್ತೆ. ಆ ಥರ ಇಲ್ಲಿ ಪವಾಡಗಳು ನಡೆಯುತ್ತೆ.
ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ. ವಿಜಯಕಾಳಿ ಪವಾಡ ಬಸವಂತರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆಬೆಟ್ಟಳೆ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ. ಇದೇ ತಿಂಗಳು 27ನೇ ತಾರೀಕು ಗುರುವಾರ 2ನೇ ತಿಂಗಳು 2025 ಗುರುವಾರದಂದು ಅಮಾವಾಸ್ಯೆ ಇರೋದ್ರಿಂದ ವಿಜಯಕಾಳಿ ಪವಾಡ ಬಸವಪ್ಪನವರ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಅಂದರೆ ಉಷಾ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನು ಶ್ರೀಚಕ್ರ ಇಟ್ಟು ಹಾಕ್ಸೋದ್ರಿಂದ ಯಾವುದೇ ದುರಿತ ದೋಷಗಳು ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ. ಪ್ರತ್ಯಂಗಿರ ಹೋಮ ಬಂದು 12ರಿಂದ 1 ಆಗುವಂಥ ಹೋಮಕ್ಕೆ 3 ಅಡಿ ಉಪ್ಪು 5 ಅರಳಿ ಎಲೆ ಮೇಲೆ ಬರೆದು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬರೆದು ಹೋಮಕ್ಕೆ ಹಾಕೋದ್ರಿಂದ 3 ಹುಣ್ಣಿಮೆ ಅಥವಾ 3 ಅಮಾವಾಸ್ಯೆಗೆ ಬಂದರೆ 100ಕ್ಕೆ 101% ರಿಸಲ್ಟ್ ಸಿಗುತ್ತೆ ಅನ್ನೋ ನಂಬಿಕೆ. ಪ್ರತಿಯೊಬ್ಬರು ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬನ್ನಿ, ಖಂಡಿತ ಪ್ರತಿಯೊಬ್ಬರಿಗೂ ಆ ತಾಯಿ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗುತ್ತೆ. ಶ್ರೀ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರ ರಾಜ್ಯಾದ್ಯಂತ ಮನೆ ಮಾತಾಗಿತ್ತು. ಇಲ್ಲಿಗೆ ಬಂದವರಿಗೆ ಕಷ್ಟ, ನೋವು, ದುಷ್ಟ ಶಕ್ತಿಗಳ ನಿವಾರಣೆ ಹಾಗೂ ಕುಡಿತದ ಚಟವಿರುವ ಅನೇಕರು ತಮ್ಮ ಸಾಂಸಾರಿಕ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಗಳನ್ನು ಪಡೆಯುತ್ತಿದ್ದಾರೆ. ನೋಡಿದ್ರಲ್ಲ, ಸಕ್ಕರೆ ನಾಡು ಮಂಡ್ಯದಲ್ಲಿ ತಾಯಿ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪವಾಡಗಳನ್ನು ಇನ್ನಷ್ಟು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ.